ಕಲಬುರಗಿ ತಾಲೂಕಿನ ಕಲ್ಲಂಗರ್ಗ ಗ್ರಾಮದಲ್ಲಿ ಸದೃಢವಿಲ್ಲದ ಮಗಳನ್ನು ದುರುದ್ದೇಶದಿಂದ ಹೊಡೆದು ಕೊಲೆ ಮಾಡಿದ ನಂತರ ನೇಣು ಹಾಕಿರುವ ಘಟನೆ ಸಂಬಂಧಿಸಿದಂತೆ ಸಬ್ ಅರ್ಬನ್ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಮಾಡಲಾಗಿದೆ ಎಂದು ಪೊಲೀಸ್ ಕಮಿಷನರ್ ಶರಣಪ್ಪ ಎಸ್ಡಿ ಅವರು ತಿಳಿಸಿ, ಮಗಳನ್ನು ತಂದೆ ಕೊಲೆ ಮಾಡಿದ್ದಾನೆ ಅಂತ ಮಾಹಿತಿ ನೀಡಿದ್ದಾರೆ. ಕಲಬುರಗಿ ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಆಯುಕ್ತರು, ಸಬ್ ಅರ್ಬನ್ ಪೊಲೀಸರು ಈ ಕೊಲೆಗೆ ಸಂಬಂಧಿಸಿದಂತೆ ವಿವಿಧ ಆಯಾಮಗಳಲ್ಲಿ ಮಾಹಿತಿ ಕಲೆ ಹಾಕಿ ಸದರಿ ಪ್ರಕರಣದ ಆರೋಪಿತನಾದ ಮೃತರ ತಂದೆ ಗುಂಡೇರಾಯ್ ನೀಲೂರಿತನನ್ನು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದಾಗ ಆರೋಪಿತನು ಕೊಲೆ ಮಾಡಿರುವುದಾಗಿ ತಪ್ಪಿಸಿಕೊಂಡಿದ್ದರಿಂದ ಸದರಿ ಆರೋಪಿತನ ವಿರುದ್ಧ ದಸ್ತಗಿರಿ ಮಾಡಿ ಕ್ರಮ ಕೈಗೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಅವರಿಗೆ ಫಿಸಿಕಲಿ ಚಾಲೆಂಜ್ಡ್ ಹುಡುಗಿಯಾಗಿರ್ತಾಳೆ ಮತ್ತು ಪ್ಯಾರಲೈಸಿಸ್ನಿಂದ ಸಫರ್ ಆಗಿರ್ತಾರೆ. ಏನು ಸೀನ್ ಆಫ್ ಕ್ರೈಮ್ ಇದೆ ಅದು ಒಂಥರ ಸ್ಟೇಜ್ಡ್ ಸೀನ್ ಆಫ್ ಕ್ರೈಮ್ ಅಂತೀವಿ, ಅಂದರೆ ಸಸ್ಪಿಷಿಯಸ್ ಸೀನ್ ಆಫ್ ಕ್ರೈಮ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಸ್ಥಳೀಯ ಮಾಹಿತಿಯನ್ನು ಕಲೆ ಹಾಕ್ತೀವಿ ಮತ್ತು ತಕ್ಷಣ ನಮ್ಮ ಫಿಂಗರ್ ಪ್ರಿಂಟ್ ಫೋರೆನ್ಸಿಕ್ ಟೀಮ್ ಕೂಡ ಅಲ್ಲಿ ಸ್ಥಳಕ್ಕೆ ಕಳುಹಿಸಿ ಪರಿಶೀಲನೆ ಮಾಡಿಸ್ತೀವಿ. ಏನು ಮೃತರಾಗಿದ್ದಾರೆ, ಮೃತರ ತಾಯಿ ದೂರನ್ನು ನೀಡಿದ್ದಾರೆ. ದೂರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತಂದರೆ, ಆ ಸೀನ್ ಆಫ್ ಕ್ರೈಮಲ್ಲಿ ಒಂದು ಡೆತ್ ನೋಟ್ ಇರುತ್ತೆ ಮತ್ತು ಇವರೇನು ಮೃತರಾಗಿದ್ದಾರೆ ಆ ಕುಟುಂಬಕ್ಕೆ ಪಕ್ಕದ ಜಮೀನಿನವ್ರ ಜೊತೆ ಸುಮಾರು ವರ್ಷಗಳಿಂದ ವಾಗ್ವಾದ ಇದೆ. ಅವರು ಹೊಲಕ್ಕೆ ಹೋಗಲಿಕ್ಕೆ ದಾರಿ ಬಿಡ್ತಾ ಇಲ್ಲ. ಸೊ ಅವರೇ ಏನಾದರೂ ಮಾಡಿರ್ಬೋದು ಅಂತಂದು ಅವರು ಕೊಲೆ ಪ್ರಕರಣ ದೂರನ್ನು ನೀಡಿರ್ತಾರೆ. ಆಮೇಲೆ ನಾವೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಯಾರ ಮೇಲೆ ಅನುಮಾನ ಇದೆ ಅಂತ ಅವ್ರು ಹೇಳಿದ್ರು, ಅವ್ರ ಬಗ್ಗೆನೂ ಕೂಡ ಸ್ಥಳೀಯ ACP ಸಬ್ ಅರ್ಬನ್ ಅವರು ಮತ್ತು ಇನ್ಸ್ಪೆಕ್ಟರ್ ಸಬ್ ಅರ್ಬನ್ ಮತ್ತು ಅವರ ಟೀಮ್ ಎಲ್ಲ ಆಯಾಮಗಳಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಮತ್ತು ತನಿಖೆಯಿಂದ ತಿಳಿದು ಬಂದಿರೋ ಪ್ರಕಾರ ಏನು ಮೃತಳ ತಂದೆ ಇದ್ದಾರೆ, ಮೃತಳ ತಂದೆನೇ ಈ ಒಂದು ಕೊಲೆ ಮಾಡಿರೋದು ಬೆಳಕಿಗೆ ಬರುತ್ತೆ. ಮೃತಳ ತಂದೆ ಹೆಸರು ಗುಂಡೇರಾಯ್ ಅಂತ, ತಂದೆ ಚಂದ್ರಶಾ, ಸುಮಾರು 42 ವರ್ಷ, ಅವರು ಅಗ್ರಿಕಲ್ಚರ್ ಮಾಡ್ತಾರೆ. ಅವ್ರಿಗೂ ಕೂಡ ಲೆಫ್ಟ್ ಲೆಗ್ ಫಿಸಿಕಲಿ ಚಾಲೆಂಜ್ಡ್ ಇದ್ದಾರೆ. ಅವರು ಚಿಕ್ಕ ವಯಸ್ಸಲ್ಲಿನೇ ಸ್ಕೂಲಲ್ಲಿ ಬಿದ್ದು ಅದನ್ನು ಗಾಯ ಆಗಿದೆ. ಈ ಅವರ ವಿಚಾರಣೆಯಿಂದ ತಿಳಿದು ಬಂದಿದ್ದೇನೆಂತಂದರೆ, ಏನು ಈಗ ಸುಮಾರು ವರ್ಷಗಳಿಂದ ಈ ಜಮೀನಿನ ವಿವಾದ ನಡೀತಾ ಇದೆ, ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಲಿಕ್ಕೆ ಒಂದು ಏನು ಫಿಸಿಕಲಿ ಚಾಲೆಂಜಿನ ಮಗಳಿದ್ದಾಳೆ, ಅವಳನ್ನು ಬಳಸ್ಕೊಳ್ಳಲಿಕ್ಕೆ ಟ್ರೈ ಮಾಡ್ತಾರೆ. ಡೆತ್ ನೋಟ್ ಬರೆದಿದ್ದು ಕೂಡ ತಂದೆನೇ. ಅದರಲ್ಲಿ ಕೆಲವು ಬ್ರೋಕನ್ ಸೆಂಟೆನ್ಸಸ್ ಮುಖಾಂತರ ಡೆತ್ ನೋಟ್ ಬರೆದಿದ್ದಾರೆ ಮತ್ತು ಆಮೇಲೆ ಅದರಲ್ಲಿ ಸೈನ್ ಮಾತ್ರ ವಿಕ್ಟಿಮ್ ಏನು ಮೃತಳಾಗಿದ್ದಾಳೆ ಅವಳು ಸೈನ್ ತೊಗೊಂಡಿದ್ದಾರೆ. ಅದರಲ್ಲಿ ಇವರ ಸಾವಿಗೆ ಬೇಸಿಕಲಿ ಸೂಯಿಸೈಡ್ ಥರ ಬಿಂಬಿಸಲಿಕ್ಕೆ ಟ್ರೈ ಮಾಡಿದ್ದಾರೆ. ಅವರು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದು ಆ ಪಕ್ಕದ ಜಮೀನವರು ಅಂತ. ಇದು ಆ ಯುವತಿಗೆ ಯಾವ ರೀತಿ ಇವರು ಕನ್ವಿನ್ಸ್ ಮಾಡಿದ್ದಾರೆ ಅಂತ ನೋಡಿದರೆ, ಈ ಸುಮಾರು ವರ್ಷಗಳಿಂದ ಈ ಜಮೀನಿನ ವಾದ ಕೊನೆ ಆಗ್ತಾ ಇಲ್ಲ. ಸೊ ನೀನು ನಾನು ಪ್ರಾಣ ಕಳ್ಕೊಳ್ಳೋಣ, ಅಟ್ಲೀಸ್ಟ್ ನಮಗೆ ಏನು ಮಗ ಇದ್ದಾನೆ, ಈಗೇನು ಇವರು ಆರೋಪಿ ಇದ್ದಾರೆ, ಆರೋಪಿಗಳಿಗೆ ಒಟ್ಟು 3 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು ಮತ್ತು 3ನೇವನು ಹುಡುಗ ಇದ್ದಾನೆ, 5ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಸೊ ಅಟ್ಲೀಸ್ಟ್ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಅವ್ರಿಗೇನಾರ ಜೈಲಿಗೆಲ್ಲ ಹೋಗಿದ್ರೆ ಏನು ಜಮೀನಿನ ಇಶ್ಯೂ ಇದೆ ಅದು ಸಾಲ್ವ್ ಆಗುತ್ತೆ ಅಂತ ಹೇಳಿ ಅದನ್ನು ಕನ್ವಿನ್ಸ್ ಮಾಡ್ತಾರೆ. ಸೊ ಅಲ್ಲಿ ಹುಡುಗಿಗೆ ಮಗಳಿಗೆ ಹೇಳಿದ್ದೇನಂತಂದರೆ, ನೀನು ಆತ್ಮಹತ್ಯೆ ಮಾಡ್ಕೊಂಡು ನಿನ್ನ ಜೊತೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ. ಆ ರೀತಿ ಡೆತ್ ನೋಟಲ್ಲಿರುವಂಥದ್ದು ನಮ್ಮಿಬ್ಬರ ಸಾವಿಗೆ ಇವರು ಪಕ್ಕದ ಜಮೀನವರು ಕಾರಣ ಅನ್ನೋ ರೀತಿ ಬರೆದಿದ್ದಾರೆ. ಸೊ ಇವಳಿಗೆ ಏನು ಕಂಪ್ಲೀಟ್ ಅದನ್ನು ಸೀನ್ ಆಫ್ ಕ್ರೈಮಲ್ಲಿ ಏನೇನು ಈ ಬ್ಯಾರಲ್ ಯೂಸ್ ಮಾಡುವಂಥದ್ದು, ಪ್ಲಾಸ್ಟಿಕ್ ಬ್ಯಾರಲ್ ಯೂಸ್ ಮಾಡಿದ್ದಾರೆ, ಹಗ್ಗ ಯೂಸ್ ಮಾಡಿರುವಂಥದ್ದು, ಪ್ರತಿಯೊಂದಕ್ಕೂ ಇವರು ಅರೇಂಜ್ ಮಾಡಿರುವಂಥದ್ದು. ಮತ್ತು ಹ್ಯಾಂಗ್ ಆದ ನಂತರ ಮನೆ ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಮತ್ತೆ ಇವರು ಸ್ನೇಹಿತರ ಜೊತೆ ಹೋಗಿದ್ದಾರೆ. ಯಾವುದೇ ರೀತಿ ಇವರಿಗೆ ಮನೆಯವ್ರಿಗೆ ಗುರ್ತಿರ್ಲಾರ್ದ ರೀತಿ. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಇವರಿಗೆ ಕರೆ ಮಾಡಿ ಈ ರೀತಿ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂದಾಗ ಅವಾಗ ಸ್ಥಳಕ್ಕೆ ಧಾವಿಸಿ ಬರ್ತಾರೆ. ಸೊ ನಮಗೆ ದೊರೆತ ಏನೇನು ಎವಿಡೆನ್ಸಸ್ ಇದೆ, ಫಸ್ಟು ಸ್ಟೇಜ್ಡ್ ಸೀನ್ ಆಫ್ ಕ್ರೈಮ್ ಅಥವಾ ಸಸ್ಪಿಷಿಯಸ್ ಸೀನ್ ಆಫ್ ಕ್ರೈಮ್. ಯುವತಿಗೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬರಲ್ಲ, 2 ಕೈಗಳು ಎದ್ದು ನಿಂತು ನಿಯರ್ಲಿ 9.5 feet ಅಷ್ಟು ಹೈಟ್ ಇದೆ. ಅದು ಏನು ಲೈಗೇಚರ್ ಹಾಕಿರುವಂಥ ಹುಕ್ಕಿದೆ, ಅಷ್ಟು ಅವಳಿಗೆ ನಿಲ್ಲಿಕ್ಕೂ ಆಗಲ್ಲ ಮತ್ತು ಕೈಲಿಂದ ಕಟ್ಟಲಿಕ್ಕೂ ಆಗಲ್ಲ. ಸೊ ಹಾಗಾಗಿ ಅನುಮಾನಾಸ್ಪದ ಬಂದ ನಂತರ ಸ್ಥಳಕ್ಕೆ ನಾನು ಹೋಗಿದ್ದೆ, ಈ DCP ಹೋಗಿದ್ದರು ಮತ್ತು ನಮ್ಮ ಫೋರೆನ್ಸಿಕ್ ಟೀಮ್ಸ್ ಎಲ್ಲ ಹೋಗಿದ್ದರು. ಸೊ ಈ ಒಂದು ರೀಸನ್ ಕೊಲೆ ಮಾಡಲಿಕ್ಕೆ ಆ ಒಂದು ತುಂಬ
ನೋವಿನ ಒಂದು ರೀಸನ್ ಕಂಡು ಬರುತ್ತೆ. ಬಟ್ ಇದರಲ್ಲಿ ಏನು ಮೃತಳಾಗಿದ್ದಾಳೆ, ಅವಳಿಗೆ ನ್ಯಾಯ ಕೊಡಬೇಕಾಗಿರುವಂಥ ಜವಾಬ್ದಾರಿ ನಮ್ಮೆಲ್ಲರದಿದೆ. ಈಗಾಗಲೇ ಅವಳ ತಂದೆಗೆ ಅರೆಸ್ಟ್ ಮಾಡಿದ್ದೀವಿ ಮತ್ತು ಏನು ಹ್ಯಾಂಡ್ ರೈಟಿಂಗಲ್ಲಿ ನಮಗೆ ಡೆತ್ ನೋಟ್ ಸಿಕ್ಕಿದೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾಯಿದ್ದೀವಿ. ಅಲ್ಲಿ ಇನ್ನೊಂದು ಏನಂತಂದರೆ ನಮಗೆ 2 ಪೇಜ್ ನೋಟ್ ಸಿಕ್ಕಿದೆ. ಡೆತ್ ನೋಟ್ಸು 2 ಇದೆ. ಒಂದು ಇವರೇನು ಮಗಳಿದ್ದಾಳೆ, ಮಗಳ ಹೆಸರಲ್ಲಿ ಒಂದು ಡೆತ್ ನೋಟ್ ಸಿಕ್ಕಿದೆ. ಇನ್ನೊಂದು ತಾಯಿಯೊಬ್ಬರಿದ್ದರು, ಅವರು ಈ ವರ್ಷ ಜನವರಿ ತಿಂಗಳಲ್ಲಿ ಮೃತರಾಗಿದ್ದಾರೆ. ಅವರ ಮೃತ ಟೈಮಲ್ಲಿನೂ ಕೂಡ ಒಂದು ಡೆತ್ ನೋಟ್ ಬರೆದಿದ್ದಾರೆ. ಆ ಡೆತ್ ನೋಟಿಗೆ ತಾಯಿಯ ಫಿಂಗರ್ ಪ್ರಿಂಟ್ ಅಂದರೆ ಥಂಬ್ ಇಂಪ್ರೆಷನ್ ತೊಗೊಂಡಿದ್ದಾರೆ. ಬೇಸಿಕಲಿ ಆ ಟೈಮಲ್ಲಿನೂ ಕೂಡ ಈ ಪಕ್ಕದ ಜಮೀನವ್ರ ಮೇಲೆ ಒಂದು ಲೀಗಲ್ ಆ್ಯಕ್ಷನ್ಗೆ ಅವರಿಗೆ ಗುರಿಪಡಿಸ್ಬೇಕಂತ ಮಾಡಿದ್ರು ಅನಿಸುತ್ತೆ. ಸೊ ಈಗಾಗಲೇ ಅವುಗಳನ್ನೆಲ್ಲ ನಾವೆಲ್ಲ ವೈಜ್ಞಾನಿಕವಾಗಿ ಮತ್ತು ಟೆಕ್ನಿಕಲಿ ತಾಂತ್ರಿಕವಾಗಿ ಏನು ತನಿಖೆ ಮಾಡೋಕ್ಕೆ ಅದೆಲ್ಲ ಮಾಡ್ತಾಯಿದ್ದೀವಿ. ಈಗ ವಿತಿನ್ 24 hours ಏನು ನೈಜತೆ ಏನಿದೆ, ಏನು ಅಬೇಟ್ಮೆಂಟ್ ಟು ಸುಯಿಸೈಡ್ ಅಂತ ಅವರು ಪ್ರತಿಬಿಂಬಿಸ್ತಾ ಇದ್ದರು, ಅದು ಅಬೇಟ್ಮೆಂಟ್ ಟು ಸುಯಿಸೈಡ್ ಅಲ್ಲ, ಅದು ಒಂದು ಪ್ಲ್ಯಾಂಡ್ ಮರ್ಡರ್ ಥರ ಬಂದಿರೋದ್ರಿಂದ ಈಗಾಗಲೇ ಮೃತಳ ತಂದೆಗೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಅವರನ್ನು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಕೂಡ ಮಾಡೋರಿದ್ದಾರೆ. ಇಲ್ಲ, ತಾಯಿ ಅದು ಬೇರೆ ಯಾರ್ದು ರೋಲ್ ಇಲ್ಲಿವರೆಗೆ. ಅವ್ರದ್ದು ವಯಸ್ಸಹಜ ಸಾವಾಗಿದೆ. ತಾಯಿನೂ ಕೂಲಿ ಕೆಲಸ ಮಾಡ್ತಾರೆ, ಮನೆ ಬಾಗಿಲು ಹಾಕಿರಲಿಲ್ಲ. ಸೊ ಅವರು ಮನೆ ಹೋಗಿ ನೋಡಿದಾಗ ಇವಳು ಹ್ಯಾಂಗಿಂಗ್ ಗೊತ್ತಾಗಿದೆ. ತಕ್ಷಣ ಅವ್ರು ತಿಳಿಸಿದ್ದಾರೆ. ಅವ್ರ ತಾಯಿನೂ ಬಂದಿದ್ದಾರೆ ಮತ್ತು ತಂದೆನೂ ಬೇರೆ ಒಬ್ಬರು ಸ್ನೇಹಿತರ ತೋಟದಲ್ಲಿದ್ದರು, ಅವರು ಕೂಡ ಮನೆಗೆ ವಾಪಸ್ ಬಂದಿದ್ದಾರೆ. ಹಾಂ, ಗುಂಡೇರಾಯ ತಾಯಿ, ಅಜ್ಜಿ. ಆ ರೀತಿ ಕನ್ವಿನ್ಸ್ ಮಾಡಿದ್ದಾರೆ ಮಗಳಿಗೆ. ಸೊ ನಮ್ಮಿಬ್ಬರ ಸಾವಿಯಂತಿಗೆ ಅಂತ ಬರೆದಿದ್ದಾರೆ. ಸೊ ಮಗಳಿಗೆ ಹೇಳಿದ್ದೇನಂತಂದರೆ ನೀನು ಸಾಯಿ ನಾನು ಸಾಯೋಣ, ನಮ್ಮ ಸಾವಿಗೆ ಅವರೇ ಕಾರಣ ಅಂತ ಹೇಳೋಣ. ಮತ್ತು ಅವ್ರ ಮೇಲೆ ಅಬೇಟ್ಮೆಂಟ್ ಟು ಸುಯಿಸೈಡ್ ಆದಾಗ ಸ್ಟ್ರಾಂಗ್ ಕೇಸ್ ಆಗುತ್ತೆ, ಅವ್ರು ಜೈಲಿಗೆ ಹೋಗ್ತಾರೆ. ಆವಾಗ ಆಟೋಮೆಟಿಕ್ ನಮಗೆ ದಾರಿ ಮಾಡ್ಕೋಬೋದು. ಮತ್ತು ಅಟ್ಲೀಸ್ಟ್ ಅದು ಏನು 2.5 ಎಕರೆ ಜಮೀನಿದೆ, ಮಗನಿಗೆ ಅಟ್ಲೀಸ್ಟ್ ಅವನು ನೆಮ್ಮದಿಯಿಂದ ಬದುಕ್ಬೋದು ಅಂತಿದೆ. ಅವ್ರಿಗಿರೋಂಥ ಆಸ್ತಿ ಅಂದರೆ ಬರೀ 2.5 ಎಕರೆ ಜಮೀನು ಊರಲ್ಲಿ. ಬೇಸಿಕಲಿ ಪ್ಲ್ಯಾನ್ ಅಂದರೆ ಮಗಳಿಗೆ ಮಾತ್ರ ಮಾಡಿಸ್ಬೇಕು ಅಂತಿರೋದು. ಅವನು ಮೈಂಡ್ ಚೇಂಜ್ ಮಾಡಿದ್ದಾನೆ. ಮೋಸ್ಟ್ ಪ್ರಾಬಬ್ಲಿ ಇನಿಷಿಯಲಿನೇ ಅವನಿಗೆ ಅವನ ಪ್ರಾಣ ತೆಗೆದುಕೊಳ್ಳೋ ಇದು ಇರಲಿಲ್ಲ, ಇಂಟೆನ್ಷನ್. 2.5 ಎಕರೆ ಜಮೀನು. ಊರಲ್ಲಿ ಪಂಚಾಯತಿನೂ ಮಾಡಿದ್ದಾರೆ ಅಂತಂದೆ. ನಾನು ವಿಚಾರಣೆ ಮಾಡಿದಾಗ, ನಮ್ಮ ಅಧಿಕಾರಿಗಳು ವಿಚಾರಣೆ ಮಾಡಿದಾಗ ಯಾವತ್ತೂ ಪೊಲೀಸ್ ಸ್ಟೇಷನ್ಗೂ ಹೋಗಿಲ್ಲ ಅವರು. ಏನು ಎತ್ತಿನ ಬಂಡಿ ಹೋಗುತ್ತೆ ದಾರಿ, ಆ ದಾರಿ ಸಲುವಾಗಿ ಗಲಾಟೆ ಆಗ್ತಾ ಇರೋವಂಥದ್ದು. ಇಲ್ಲ, ಹಿ ವಾಸ್ ನಾರ್ಮಲ್. ಅಬೇಟ್ಮೆಂಟು ಸುಯಿಸೈಡ್ ಇದೆ ಅಂತಂದು ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಂತಲೇ ಅಲ್ಲಿ ಎಲ್ಲರಿಗೂ ಅವರು ಮಾತಾಡ್ತಾ ಇರುವಂಥದ್ದು. ಸ್ಥಳದಲ್ಲಿದ್ದರು ಅವರು. ಅದೇ ಹೇಳಿದ್ದು, ಅವ್ರ ತಾಯಿ ಏನು ದೂರು ಕೊಟ್ಟಿದ್ದಾರೆ ಅದನ್ನೇ ನಾವು ತೊಗೊಂಡಿದ್ದೀವಿ. ನಮಗೆ ಇನಿಷಿಯಲ್ ಅವ್ರು ಏನು ದೂರು ಕೊಡ್ತಾರೆ ಅವರಿಗೆ ಫುಲ್ ಫ್ರೀಡಮ್ ಬಿಟ್ಟಿದ್ದೀವಿ. ಅವ್ರ ತಾಯಿ ಏನಾದರೂ ಡೆತ್ ನೋಟ್ ಇದೆ ಮತ್ತು ಅವ್ರದ್ದೇನು ಜಮೀನಿನ ವಾಗ್ವಾದ ಇದೆ, ಆ ಹಿನ್ನೆಲೆಯಲ್ಲಿ ದೂರನ್ನು ನೀಡಿದರು. ಆ ದೂರಿನ ಪ್ರಕಾರ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಮತ್ತು ನಮಗೆ ತನಿಖೆಯಲ್ಲಿ ಏನು ನಮಗೆ ಸಾಕ್ಷ್ಯಗಳು ಎಲ್ಲ ದೊರೆತಿದೆ ಅದರ ಪ್ರಕಾರ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದ್ದೀವಿ. ಏನು ಹೇಳಿ? ಭಾಗಿಯಾಗಲಿಕ್ಕೂ ಅವಕಾಶ ಮಾಡಿಕೊಟ್ಟಿದ್ವಿ. ಬಿಫೋರ್ ಅರೆಸ್ಟ್ ಅಲ್ಲ, ಆಫ್ಟರ್ ಅರೆಸ್ಟ್. ಬಿಫೋರ್ ಅರೆಸ್ಟ್ ಅವನಿಗೆ ಅಲೋ ಮಾಡಿದ್ವಿ. ಇಲ್ಲ, ಬೇರೆ ಯಾರು ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿರಲಿಲ್ಲ. ಏನು ಹೇಳಿ? ಹೊಡೆದಿದ್ದು ಯಾವುದು ಗಾಯಗಳಿಲ್ಲ. ಇವನೇನು ಪ್ಲ್ಯಾನ್ ಮಾಡಿದ್ದ ಸಾಯಿಸ್ಲಿಕ್ಕೆ,
ಎರಡು ಆತ್ಮಹತ್ಯೆ ಮಾಡ್ಕೋಬೇಕಂತ. ಸೊ ಕಂಪ್ಲೀಟ್ಲಿ ಅವನು ಅಸಿಸ್ಟ್ ಮಾಡಿದ್ದಾನೆ. ಈಗ ನೀನು ಸಾಯಬೇಕು ಅಂತಂದು ಬ್ಯಾರಲ್ ಅರೇಂಜ್ ಮಾಡೋವಂಥದ್ದು, ಹಗ್ಗ ಹಾಕುವಂಥದ್ದು, ಸೊ ಅವೆಲ್ಲ ಮಾಡಿರೋವಂಥದ್ದು. ಇಟ್ ಅಮೌಂಟ್ಸ್ ಟು ಮರ್ಡರ್ ಓನ್ಲಿ. ಇವರು ನೈಬರ್ ಹೊಲದಲ್ಲಿಂದ ಇವ್ರ ಹೊಲಕ್ಕೆ ಹೋಗ್ಲಿಕ್ಕೆ ದಾರಿ ಬೇಕು, ಎತ್ತಿನ ಬಂಡಿ ದಾರಿ, ಅದು ದಾರಿ ಬಿಡ್ತಾ ಇಲ್ಲ ಅಂತ. ಯಾವತ್ತೂ ಪೊಲೀಸ್ ಸ್ಟೇಷನ್ ಬಂದಿರಲಿಲ್ಲ ಅವರು. ಓಕೆ, ಥ್ಯಾಂಕ್ ಯು. ವಾಯು ಮಾಲಿನ್ಯ ತಡೆಗಟ್ಟಲು ವಾಹನಗಳನ್ನು ಸುಸ್ಥಿತಿಯಲ್ಲಿಡಿ, ಆರೋಗ್ಯವಂತರಾಗಿ ಬಾಳಿರಿ. ಪ್ರತಿ 6 ತಿಂಗಳಿಗೊಮ್ಮೆ ವಾಯು ಮಾಲಿನ್ಯ ತಪಾಸಣಾ ಕೇಂದ್ರಗಳಲ್ಲಿ ತಮ್ಮ ವಾಹನ ತಪಾಸಣೆ ಮಾಡಿಸಿ ಪ್ರಮಾಣ ಪತ್ರ ಪಡೆಯಿರಿ. ಕಲಬೆರಕೆ ಇಂಧನ ಉಪಯೋಗಿಸಬೇಡಿ. ಕಪ್ಪು ಹೊಗೆ ಬರುತ್ತಿದ್ದರೆ ಸರ್ವಿಸ್ ಸೆಂಟರ್ನಲ್ಲಿ ವಾಹನ ದುರಸ್ತಿ ಮಾಡಿಸಿ. ಸೈಲೆನ್ಸರ್ ಟ್ಯಾಂಪರ್ ಮಾಡಬೇಡಿ. ಕಳಪೆ ಇಂಜಿನ್ ಆಯಿಲ್ ಬಳಸಬೇಡಿ. ಕಾರ್ಬೊರೇಟರ್ಗಳನ್ನು ಸ್ವಚ್ಛಗೊಳಿಸಿ. ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿಸಿ. ಸಮೀಪದ ಸ್ಥಳಕ್ಕೆ ಹೋಗಿ ಬರಲು ಬೈಸಿಕಲ್ ಬಳಸಿರಿ. ವಾಯು ಮಾಲಿನ್ಯ ಮಾಡಿದರೆ ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿದರೆ ಯಾವುದೇ ವರ್ಗದ ವಾಹನಗಳಿಗೆ ಮೊದಲ ಅಪರಾಧಕ್ಕೆ 1500 ಹಾಗೂ ಎರಡನೇ ಅಪರಾಧಕ್ಕೆ 3000 ರೂಪಾಯಿ ದಂಡ. ವಾಯು ಮಾಲಿನ್ಯದಿಂದ ಆರೋಗ್ಯದಲ್ಲಿ ಆಗುವ ಸಮಸ್ಯೆಗಳು: ವಾಯು ಮಾಲಿನ್ಯದಿಂದ ಕಣ್ಣು ಮತ್ತು ದೃಷ್ಟಿ ಮಂಜಾಗುವಿಕೆ, ಮೆದುಳಿನ ಕಾರ್ಯಾಚರಣೆ ಕುಂಠಿತ, ಗರ್ಭಿಣಿ ಮಹಿಳೆಯರಿಗೆ ಗರ್ಭಸ್ರಾವ ಹಾಗೂ ಹುಟ್ಟುವ ಮಕ್ಕಳಿಗೆ ಅನಾರೋಗ್ಯ, ಮಕ್ಕಳಿಗೆ ಮಾನಸಿಕ ದೌರ್ಬಲ್ಯತೆ ಹಾಗೂ ಬುದ್ಧಿಮಾಂದ್ಯತೆ ಹೆಚ್ಚಾಗುವಿಕೆ, ಅಸ್ತಮಾ, ಕ್ಯಾನ್ಸರ್ ಹಾಗೂ ಇನ್ನಿತರ ರೋಗಗಳ ಹರಡುವಿಕೆ. ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳೋಣ, ಹೊಗೆ ಸೋಸದಂತೆ ಎಚ್ಚರಿಕೆ ವಹಿಸೋಣ. ನಮ್ಮ ನಗರವನ್ನು ವಾಯು ಮಾಲಿನ್ಯದಿಂದ ರಕ್ಷಿಸೋಣ, ಆರೋಗ್ಯಕರ ಜೀವನ ನಡೆಸೋಣ. ಇದು ಉಪ ಸಾರಿಗೆ ಆಯುಕ್ತರು ಹಾಗೂ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ವಾಯು ಮಾಲಿನ್ಯ ಮಾಸಾಚರಣೆ ಅರಿವು ಕಾರ್ಯಕ್ರಮ ನವೆಂಬರ್ 2025.